ಒಂದು ದೊಡ್ಡ ಅರಮನೆ. ಆ ಅರಮನೆಯಲ್ಲಿ ಚಂದ್ರ ಮಹಾರಾಜ. ಚಂದ್ರ ಮಹಾರಾಜನಿಗೆ ಒಬ್ಬಳು ಸುಂದರವಾದ ಹೆಂಡತಿ. ಒಮ್ಮೆ ಆ ಅರಮನೆಯಲ್ಲಿ ಇದ್ದ ಬಾಬಾಜಿ ಚಂದ್ರ ಮಹಾರಾಜನ ಬಳಿ ಬಂದು ಒಂದು ವಿಷಯವನ್ನ ಹೇಳ್ತಾರೆ. ಆಕೆ ಹೆಂಡತಿ ನಾಳೆ ತೀರಿ ಹೋಗ್ತಾ ಇದ್ದಾಳೆ ಎಂಬ ಭವಿಷ್ಯವನ್ನ ಆ ಬಾಬಾಜಿ ನುಡಿತಾನೆ. ಇವತ್ತಿನ ಕತೆ ಈ ಚಂದ್ರ ಮಹಾರಾಜನ ಬಗ್ಗೆ. ಕೇಳ್ಕೊಂಬರೋಣ ಅಲ್ವಾ? ಸುತ್ತಮುತ್ತಲಲ್ಲಿ ನಡೆಯುವಂತ ಕಥೆಗಳನ್ನ ನೀತಿಭರಿತವಾಗಿ ಹೇಳುವ ಬಾನುಲಿ, ವ್ಯರ್ಥವಾಗದ ಅರ್ಥ, ಅದುವೇ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಬೈ. ಬಾಬಾಜಿಯ ಭವಿಷ್ಯದಂತೆ ಚಂದ್ರ ಮಹಾರಾಜನ ಹೆಂಡತಿ ನಾಳೆ ತೀರಿ ಹೋಗ್ತಾಳೆ ಎಂಬುದು ಅವನಿಗೆ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಚಂದ್ರ ಮಹಾರಾಜನಿಗೆ ಬಾಬಾಜಿ ಹೇಳ್ತಾ ಇರುವುದು ಸುಳ್ಳು ಅಂತ ಒಂದು ಕಡೆಯಿಂದ ಅನ್ಸಿದ್ರು ಕೂಡ, ಮತ್ತೊಂದು ಕಡೆಯಲ್ಲಿ ಅವರು ನುಡಿದ ವಿಷಯ ನಿಜವಾಗಿದ್ರು ಆಗಿರ್ಬೋದು ಎಂಬ ಭಯ. ಹಾಗಾಗಿ ಮಹಾರಾಜನ ಹೆಂಡತಿಯನ್ನ ಬಹಳ ಸುರಕ್ಷಿತವಾಗಿ ಇಟ್ಟಿರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಮಾರನೇ ದಿನ ಆ ಅರಮನೆ ಒಳಗೆ ನುಗ್ಗಿದ ಒಂದು ಸರ್ಪ ಆಕೆಯನ್ನ ಸಾಯಿಸಿ ಬಿಡುತ್ತೆ. ಚಂದ್ರ ಮಹಾರಾಜನ ಹೆಂಡತಿ ಇನ್ನಿಲ್ಲ. ಬಾಬಾಜಿ ಹೇಳಿದ ವಿಷಯ ಸತ್ಯ ಆಯ್ತು ಅಂತ ಚಂದ್ರ ಮಹಾರಾಜನಿಗೆ ಬಹಳ ಬೇಸರವಾಗತ್ತೆ. ತನ್ನ ಹೆಂಡತಿಯನ್ನ ಕಳೆದುಕೊಂಡ ಚಂದ್ರ ಮಹಾರಾಜನಿಗೆ ಬಾಬಾಜಿಯನ್ನ ಕೂಡ ಸಾಯಿಸಬೇಕು ಎಂಬ ಕೋಪ ಅವನಲ್ಲಿ ಹುಟ್ಟುಕೊಳ್ಳುತ್ತೆ. ಮಂತ್ರಿ ಹತ್ರ ಹೇಳಿ ಬಾಬಾಜಿಯನ್ನ ತನ್ನ ಆಸ್ಥಾನಕ್ಕೆ ಕಳಿಸ್ಕೊಳ್ತಾನೆ. ಬಾಬಾಜಿಯನ್ನ ಒಂದು ಕಿಟಕಿಯಿಂದ ಹೊರಗೆ ಧುಮ್ಸ್ಬಿಡ್ಬೇಕು, ಆತನನ್ನ ಸಾಯಿಸ್ಬೇಕು ಅಂತ ಅಷ್ಟು ಕೋಪವನ್ನ ಇಟ್ಕೊಂಡಿರ್ತಾನೆ ಚಂದ್ರ ಮಹಾರಾಜ. ಆದ್ರೆ ಸಾಯುವ ಮುಂಚೆ ಬಾಬಾಜಿಯನ್ನ ಸುಳ್ಳು ಮಾಡಬೇಕು ಅಂತ ಅವನಿಗೆ ಒಂದು ಆಸೆ ಇರುತ್ತೆ. ಬಾಬಾಜಿ ಮಂತ್ರಿಯ ಮಾತಿನಂತೆ ಚಂದ್ರ ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ. ಬಂದಾಗ ಮಹಾರಾಜ ಒಂದು ವಿಷಯವನ್ನ ಕೇಳ್ತಾನೆ. ನೀನು ಯಾವಾಗ ಸಾಯ್ತೀಯ ಅಂತ ನಿನಗೆ ಯಾವಾಗ ಹೇಗಾದ್ರೂ ಗೊತ್ತಾ? ನನ್ನ ಹೆಂಡತಿ ಸಾಯುವ ವಿಷಯವನ್ನ ನೀನು ಸರಿಯಾಗಿ ಹೇಳಿದೆ. ಹಾಗಾಗಿ ನೀನು ಯಾವಾಗ ಸಾಹಿತ್ಯ ಅನ್ನುವ ಪರಿಜ್ಞಾನ ನಿನಗೇನಾದ್ರು ಇದೆಯಾ ಅಂತ ಚಂದ್ರ ಮಹಾರಾಜ ಕೇಳ್ತಾನೆ. ಬಾಬಾಜಿಯನ್ನ ಸಾಯಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ ಚಂದ್ರ ಮಹಾರಾಜ ಈ ಬಾಬಾಜಿಯ ಮಾತನ್ನ ಕೇಳಿದ ತಕ್ಷಣ ಅವನನ್ನ ಬಿಟ್ಬಿಟ್ಟು ಕಳಿಸ್ತಾನೆ. ಹಾಗಾದ್ರೆ ಈ ಬಾಬಾಜಿ ಹೇಳಿದ ಮಾತಾದ್ರೂ ಏನು? ಅವನು ಸಾಯ್ತೀನಿ ಅಂತ ಅವನಿಗೆ ಗೊತ್ತಿದ್ಯಾ ಅಥವಾ ಬೇರೆ ಇನ್ನೇನಾರು ಹೇಳಿದ್ನ ಅಂತ ಕೇಳ್ಕೊಂಬರೋಣ ಅಲ್ವಾ? ಬಾಬಾಜಿ ಒಂದು ಮಾತನ್ನ ಹೇಳ್ತಾರೆ. ಹೌದು, ನಾನು ಯಾವಾಗ ಸಾಯ್ತೀನಿ ಅನ್ನೋದು ನನಗೆ ಗೊತ್ತು. ಅದು ಯಾವಾಗ ಅಂದ್ರೆ, ಮಹಾರಾಜರೇ, ನೀವು ಸಾಯುವ 3 ದಿನಗಳ ಮುಂಚೆ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಈಗ ಮಹಾರಾಜನಲ್ಲಿ ತಳಮಳ. ಎಲ್ಲಿ ಅವನನ್ನ ಸಾಯಿಸ್ಬಿಟ್ರೆ 3 ದಿನದ ನಂತರ ತಾನು ಸಾಯ್ಬೋದು ಅಂತ ಅವನಲ್ಲಿ ಭಯ ಶುರುವಾಗುತ್ತೆ. ಬಾಬಾಜಿಯನ್ನ ಬಿಟ್ಟು ಕಳಿಸ್ತಾನೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಯಾವುದೇ ಕಷ್ಟಕರ ಸಂದರ್ಭ ಬರಲಿ ಅದಕ್ಕೆ ಭಯ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಮುಂದಿಟ್ರೆ ಮಾತ್ರ ಯಾವುದೇ ಕಷ್ಟಕರ ಸಂದರ್ಭದಿಂದ ನಾವು ಹೊರಬರಬಹುದು. ಇವತ್ತಿನ ಈ ಕಥೆಯನ್ನ ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ಕೂಡ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.